ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಇಡೀ ದಿನ ನಡೆದಂಥ ವಿದ್ಯಮಾನಗಳ ಸುದ್ದಿಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಅರ್ಪಿಸುವಂಥ ಒಂದು ವಿನೀತವಾದ ಪ್ರಯತ್ನವನ್ನು ಮಾಡ್ತೇನೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕ್ಯಾಬಿನೆಟ್. 3 ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಈ ದೇಶದ ಕೃಷಿ, ಈ ದೇಶದ ಗ್ರೀನ್ ಎನರ್ಜಿ, ಈ ದೇಶದ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳಿಗೆ ನಿನ್ನೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂಗೀಕಾರವನ್ನು ಪಡೆಯಲಾಯಿತು. 1,27,000 ಕೋಟಿ ರೂಪಾಯಿಗಳ ಬಜೆಟನ್ನು ಮೀಸಲಿರಿಸಲಾಗಿದೆ. ಈ ದೇಶದ ಮಧ್ಯಮ ವರ್ಗೀಯರು ಮತ್ತು ಬಡ ಕೃಷಿಕರಿಗಾಗಿ, ಯಾರಿಗೆ 1 ಹೆಕ್ಟೇರ್ ಇರುತ್ತೆ, 2 ಹೆಕ್ಟೇರ್ ಇರುತ್ತೆ, 3 ಹೆಕ್ಟೇರ್ ಇರುತ್ತೆ, ಆ ರೀತಿಯವರಿಗೆ ಪ್ರತಿ ಬಾರಿ ಏನಾಗುತ್ತೆ, ಅವ್ರಿಗಿರುವಂಥ ಜಾಗ ಕಡಿಮೆ. ಆ ಜಾಗದಲ್ಲಿ ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ಹವಾಮಾನ ವೈಪರೀತ್ಯದಿಂದ ಸಾಧ್ಯ ಆಗೋದಿಲ್ಲ, ಸಾಲಕ್ಕೆ ತುತ್ತಾಗ್ತಾರೆ. ಹೀಗಾಗಿ ಅವರಿಗೆ ಒಂದು ಕಡೆಯಿಂದ ಸಹಾಯಧನ, ಮತ್ತೊಂದು ಕಡೆಯಿಂದ ಅವ್ರಿಗೆ ಬೇಕಾದಂಥ ಕೃಷಿ ತಂತ್ರಜ್ಞಾನ, ಜೊತೆಗೆ ಬೇಕಾದಂಥ ಮಾರುಕಟ್ಟೆಯ ವಿಸ್ತರಣೆ, ಈ ಇಷ್ಟನ್ನು ಸೇರಿಸಿ ಅವರು ಧಾನ್ಯ ಕೃಷಿ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು, ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆಯೊಂದನ್ನು ಜಾರಿಗೆ ತರುವಂಥ ಒಂದು ನಿರ್ಣಯವನ್ನು ನಿನ್ನೆ ಅಂಗೀಕಾರ ಮಾಡಲಾಯಿತು. ಇದರ ಜೊತೆ ಬಹಳ ಪ್ರಮುಖವಾದಂಥ ಇನ್ನೊಂದು ವಿಚಾರ ಇದರಲ್ಲಿ ಚರ್ಚೆ ಆಯಿತು. ಗ್ರೀನ್ ಎನರ್ಜಿಗೆ ಭಾರತ ಒತ್ತು ಕೊಡಲಿದೆ. ಈಗಾಗಲೇ ಸೋಲಾರ್ ಎನರ್ಜಿಯ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹೀಗಾಗಿ ಎನ್ ಟಿ ಪಿ ಸಿಗೆ ಭಾಳ ದೊಡ್ಡ ಮಟ್ಟದ ಹಣವನ್ನು ಮೀಸಲಿಟ್ಟು ಅದರ ಮೂಲಕ ಗ್ರೀನ್ ಎನರ್ಜಿಗೆ ಒತ್ತನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಈ ಸಣ್ಣ ಹಿಡುವಳಿದಾರರ ಬಗ್ಗೆ ಹೇಳಿದ್ನಲ್ಲ, ಇದರ ಹಿಂದೆ ಒಂದು ದೊಡ್ಡ ರಾಜಕೀಯವಾದಂಥ ವಿಚಾರ ಇದೆ. ಅದೇನಪ್ಪ ಅಂದರೆ, ಇವತ್ತು ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಎಲ್ಲ ಮಾತಾಡ್ತಾ ಇರೋದೇನಪ್ಪ ಅಂದರೆ ಪಿछड़ा ವರ್ಗ್, ಆದಿವಾಸಿ ಪಿछड़ा ವರ್ಗ್ ಅಂತೇಳಿ ಮಾತಾಡ್ತಾರೆ. ಅಲ್ಪಸಂಖ್ಯಾಕ್ ಪಿछड़ा ವರ್ಗ್ ಅಂತ ಹೇಳ್ತಾ ಇರ್ತಾರೆ. ಹಿಂದುಳಿದ ವರ್ಗದವರಿಗೆ ಈ ಸರ್ಕಾರ ಏನು ಮಾಡ್ತಾ ಇಲ್ಲ, ದಲಿತರಿಗೆ ಏನು ಮಾಡ್ತಾ ಇಲ್ಲ, ಅಲ್ಪಸಂಖ್ಯಾತರಿಗೆ ಏನು ಮಾಡ್ತಾ ಇಲ್ಲ ಅಂತ ನಿರಂತರವಾಗಿ ಇವರ ಕೂಗು. ಈ 1 ಎಕರೆ 2 ಎಕರೆ ಭೂಮಿ ಇರುವಂಥ ಹಿಡುವಳಿದಾರರು ಏನಿದ್ದಾರೆ, ಕೃಷಿಕರೇನಿದ್ದಾರೆ, ಇವರೆಲ್ಲ ಯಾರೋ ಉಚ್ಚ ಜಾತಿಯಿಂದ ಬಂದವರಾಗಿರೋಲ್ಲ, ಸವರ್ಣೀಯರಾಗಿರುವಂಥವ್ರು ಆಗಿರೋದಿಲ್ಲ. ಪಾಪ ಬಡವರು ಇರ್ತಾರೆ, ಸಣ್ಣ ಭೂಮಿಯನ್ನು ಹೊಂದಿರ್ತಾರೆ, ಅದರ ಮೂಲಕ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಅವರ ಅಭಿವೃದ್ಧಿ ಸಾಧ್ಯವೇ ಆಗ್ತಾ ಇರೋದಿಲ್ಲ. ಅಂಥ ಭಾಳ ದೊಡ್ಡದಾದಂಥ ವರ್ಗ ಏನಿದೆ, ಆ ವರ್ಗಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಈ ಯೋಜನೆಯ ಮೂಲಕ ಮಾಡ್ತಾ ಇದ್ದಾರೆ. ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಆಗಲಿದ್ದು, ಮುಂದಿನ 2-3 ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ಕ್ರಾಂತಿ ಮತ್ತು ಈ ಸಣ್ಣ ಹಿಡುವಳಿದಾರರ ಬದುಕಿನಲ್ಲಿ ಹೊಸ ಆಶಾಕಿರಣ ಬೀಳುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಈ ಮಧ್ಯೆ ರಾಹುಲ್ ಗಾಂಧಿಯವರು ವಾಪಸ್ ಬಂದಿದ್ದಾರೆ. ಬಹರೇನ್ನಿಂದ ಬಂದಂಥ ವ್ಯಕ್ತಿ ಒಂದು ಪತ್ರವನ್ನು ಬರೀತಾರೆ ನರೇಂದ್ರ ಮೋದಿ ಅವರಿಗೆ. ಏನಂತ ಪತ್ರ ಬರೀತಾರೆ? ಅವರು ಹೇಳ್ತಾರೆ, ಕಾಶ್ಮೀರಕ್ಕೆ ನೀವು ರಾಜ್ಯದ ಸ್ಥಾನಮಾನವನ್ನು ಕೊಡಿ. ಈ ಬಾರಿಯ ಜುಲೈ 21ಕ್ಕೆ ಪ್ರಾರಂಭವಾಗುವಂಥ ಮಾನ್ಸೂನ್ ಸೆಷನ್ನಲ್ಲಿ, ಮಳೆಗಾಲದ ಅಧಿವೇಶನದಲ್ಲಿ ಈ ವಿಷಯವನ್ನು ನೀವು ಅಜೆಂಡಾದಲ್ಲಿ ಸೇರಿಸುವ ಮೂಲಕ ಕಾಶ್ಮೀರಕ್ಕೆ ನೀವು ರಾಜ್ಯದ ಸ್ಥಾನಮಾನ ಕೊಡಿ. ನೋಡಿ, ರಾಹುಲ್ ಗಾಂಧಿಗೆ ಮೊನ್ನೆ ತಾನೇ ನಡೆದಂಥ ಪಹಲ್ಗಾಮ್ ಘಟನೆ ಮರ್ತು ಹೋಗಿದೆ ಅಂತ ಕಾಣುತ್ತೆ. ನಿನ್ನೆ ಒಮರ್ ಅಬ್ದುಲ್ಲಾ ಒಬ್ಬ ಮುಖ್ಯಮಂತ್ರಿಯಾಗಿ ಕಬ್ರಸ್ತಾನದ ಕಾಂಪೌಂಡ್ ಹಾರುವ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಸಂಚಿಕೆಯಲ್ಲಿ ತಮಗೆ ಹೇಳಿದ್ದೆ. ಪೊಲೀಸರು ಅವ್ರ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಅಂಡರ್ನಲ್ಲಿ ಬರುವಂಥ ಇಲಾಖೆಯಾಗಿದೆ. ಹೀಗಿದ್ದಾಗಲೂ ಇಂಥ ಅಟಾಟೋಪವನ್ನು ಅಲ್ಲಿಯ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಕಾಶ್ಮೀರ. ಒಂದು ಕಡೆ ಪಾಕಿಸ್ತಾನದ ನಿರಂತರವಾದ ಕಿರುಕುಳ ಇದೆ. ಸ್ವತಃ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿಗಳು ಭುಗಿಲೇಳುವ ಸಾಧ್ಯತೆ ಇರ್ತದೆ. ಸ್ಲೀಪರ್ ಸೆಲ್ನಲ್ಲಿ ಬೇಕಾದಷ್ಟು ಭಯೋತ್ಪಾದಕರು ಅಲ್ಲೇ ವಾಸವಾಗಿರುವಂಥ ದಟ್ಟ ಸಾಧ್ಯತೆಗಳಿದ್ದಾವೆ. ಇದೆಲ್ಲವನ್ನು ಮನಗಂಡಿರುವಂಥ ಕೇಂದ್ರ ಸರ್ಕಾರ ಸರಿಯಾದ ಸಮಯ ಬರುವವರೆಗೂ, ಉಗ್ರ ಚಟುವಟಿಕೆ ನಿಲ್ಲುವವರೆಗೂ ಕಾಶ್ಮೀರಕ್ಕೆ ಯಾವುದೇ ರೀತಿಯ ರಾಜಸ್ಥಾನಮಾನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದನ್ನು ನಿರಂತರವಾಗಿ ಅಮಿತ್ ಶಾ ಹೇಳ್ಕೊಂಡು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಸರ್ಕಾರ ಅಫಿಡವಿಟನ್ನು ಸಲ್ಲಿಸುತ್ತೆ. ಯಾವತ್ತು ಕಾನೂನು ಸುವ್ಯವಸ್ಥೆ ಸರಿಯಾಗುತ್ತೋ ಅವತ್ತು ಅದಕ್ಕೆ ರಾಜ್ಯದ ಸ್ಥಾನಮಾನವನ್ನು ಕೊಡಲಾಗತ್ತೆ. ಇದೇ ಸುಪ್ರೀಂ ಕೋರ್ಟ್ ಮಾತನ್ನು ಕೇಳಿ ಅಲ್ಲಿ ಚುನಾವಣೆಯನ್ನು ಮಾಡಲಾಯಿತು. ಡೆಡ್ಲೈನ್ ಬೇರೆ ಕೊಟ್ಟಿತ್ತು ಸುಪ್ರೀಂ ಕೋರ್ಟು.
ಹಾಗೆ ಕೊಟ್ಟಂಥ ಡೆಡ್ಲೈನ್ಗೆ ಬದ್ಧವಾಗಿ ಚುನಾವಣಾ ಆಯೋಗ ಚುನಾವಣೆಯನ್ನು ಮಾಡುತ್ತೆ. ಹಾಗೆ ಮಾಡಿದ್ದರಿಂದ ಆಗಿದ್ದೇನು, ಯಾವ 2019 ಈಚೆಗೆ ಉಗ್ರ ಚಟುವಟಿಕೆಯನ್ನು ಸಂಪೂರ್ಣ ದಮನಗೊಳಿಸಲಾಗಿತ್ತು, ಒಂದು ಸಲ ಸರ್ಕಾರ ಬಂದ ತಕ್ಷಣ ಎಂದೂ ಯಾತ್ರಿಗಳ ಮೇಲೆ ಪ್ರವಾಸಿಗರ ಮೇಲೆ ದಾಳಿ ಮಾಡಲಾರದಂಥ ಭಯೋತ್ಪಾದಕರು ಈ ಬಾರಿ ಹಿಂದೂಗಳನ್ನು ಹುಡುಕಿ ಅವರ ಗಂಡಸರನ್ನೇ ಸಾಯಿಸುವಂಥ ಕೆಲಸ ಮಾಡಿದರು. ಹೀಗಿರುವಾಗ ರಾಹುಲ್ ಗಾಂಧಿಗೆ ಅಂತಃಕರಣ ಅನ್ನೋದು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಎರಡನೇದ್ದು, ಈ ರೀತಿಯಾದಂಥ ಹೇಳಿಕೆ ಕೊಡುವ ಮೂಲಕ ಮಜಾ ತೆಗೆದುಕೊಳ್ಳುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದಕ್ಕೆ ರಾಜ್ಯ ಸ್ಥಾನಮಾನ ಕೊಟ್ಟ ತಕ್ಷಣ ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ಅವರು, ರಾಹುಲ್ ಗಾಂಧಿ ಹೇಳೋದೇನೆಂದರೆ, ನನ್ನ ಆಗ್ರಹದಿಂದಾಗಿ ನಿಮಗೆ ಈಗ ಈ ರೀತಿಯಾದಂಥ ರಾಜ್ಯ ಸ್ಥಾನಮಾನ ಸಿಕ್ತು, ನನ್ನ ಹೋರಾಟದ ಫಲಶ್ರುತಿಯಾಗಿ ನೀವು ರಾಜ್ಯದ ಸ್ಥಾನಮಾನ ಪಡೆದಿದ್ದೀರಿ ಅಂತ ಸಾಬರಿಗೆ ಕಾಶ್ಮೀರಕ್ಕೆ ಹೋಗಿ ಹೇಳ್ತಾರೆ. ಮಾಡಲಿಲ್ಲ ಅಂದರೆ ನೋಡಿ, ನಾನು ನಿರಂತರವಾಗಿ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ, ಆದರೂ ನರೇಂದ್ರ ಮೋದಿ ಅವರಿಗೆ ಕಿವಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಶುದ್ಧ ರಾಜಕೀಯ ಮಾಡುವ ವ್ಯಕ್ತಿ, ಆತನಿಂದ ಮಾನವೀಯ ಸಂವೇದನೆಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮೂರನೇದಾಗಿ ಭಾಳ ಪ್ರಮುಖವಾದಂಥ ವಿಚಾರ, ಮಮತಾ ಬೇಗಂ ಅವರು ಒಂದು ದೊಡ್ಡ ನಾಟಕ ಆಡಿದರು ನಿನ್ನೆಯ ದಿವಸ. ಏನಪ್ಪ ಅಂದರೆ, ಸಹಸ್ರಾರು ಜನರನ್ನು ಸೇರಿಸ್ಕೊಂಡು ಒಂದು ಪಾದಯಾತ್ರೆಯನ್ನು ಮಾಡಿದರು ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿ. ಅಭಿಷೇಕ್ ಬ್ಯಾನರ್ಜಿ ಕೂಡ ಅವ್ರ ಜೊತೆ ಇದ್ದರು. ಏನಪ್ಪ ಅಂತಂದರೆ, ಯಾವ್ಯಾವ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆಯೋ ಅಲ್ಲೆಲ್ಲ ಬಂಗಾಲಿಗಳಿಗೆ ಭಾಳ ದೊಡ್ಡ ಮಟ್ಟದ ಹಿಂಸೆಯನ್ನು ಮಾಡಲಾಗ್ತಾ ಇದೆ, ಅವ್ರನ್ನೆಲ್ಲ ಡಿಟೆನ್ಷನ್ ಸೆಂಟ್ರಿಗೆ ಹಾಕಲಾಗ್ತಾ ಇದೆ, ನಾನು ಇನ್ನು ಮುಂದೆ ಬಂಗಾಲಿ ಭಾಷೆ ಮಾತಾಡ್ತೀನಿ, ನನ್ನೂ ಬೇಕಾದ್ರೆ ಡಿಟೆನ್ಷನ್ ಸೆಂಟ್ರಿಗೆ ಹಾಕಿಬಿಡಲಿ ಮೋದಿ ಸರ್ಕಾರ ಅಂತ ಮಮತಾ ಬೇಗಂ ಕಿರುಚಾಡಲಿಕ್ಕೆ ಶುರು ಮಾಡಿದರು. ಮಜಾ ನೋಡಿ, ಬಾಂಗ್ಲಾದೇಶ ಮಾತಾಡೋರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿದ್ದಾರೆ. ಬರೀ ದಿಲ್ಲಿ ಒಂದರಲ್ಲಿ 15ರಿಂದ 20 ಲಕ್ಷ ಜನ ಇದ್ದಾರೆ. ಕಾಶಿಯಲ್ಲಿ 1 ರಿಂದ 1.5 ಲಕ್ಷ ಜನ ಇದ್ದಾರೆ. ಅವ್ರದ್ದೇ ಒಂದು ಸಂಘ ಬೇರೆ ಇದೆ ಪಶ್ಚಿಮ ಬಂಗಾಳದವ್ರದ್ದು. ಎಲ್ಲ ರಾಜ್ಯಗಳಲ್ಲಿದ್ದಾರೆ. ಭಾಷೆಯ ಆಧಾರದ ಮೇಲೆ ಯಾರನ್ನೂ ಇಲ್ಲಿವರೆಗೂ ಸರ್ಕಾರ ಡಿಟೆನ್ಷನ್ ಸೆಂಟ್ರಿಗೆ ಹಾಕಿಲ್ಲ. ಯಾವ ವ್ಯಕ್ತಿ ತನ್ನ ದಾಖಲಾತಿಗಳನ್ನು ತೋರಿಸಲಿಕ್ಕೆ ವಿಫಲ ಆಗ್ತಾನೋ ಅಂಥ ವ್ಯಕ್ತಿಯನ್ನು ತನಿಖೆ ಮಾಡಲಾಗತ್ತೆ. ಆತ ಈ ದೇಶದವನಲ್ಲ ಅಂದಾಗ ಡಿಟೆನ್ಷನ್ ಸೆಂಟರ್ ಕಳಿಸಲಾಗತ್ತೆ. ಕೇವಲ ಬಾಂಗ್ಲಾ ಭಾಷೆ ಮಾತಾಡ್ತಾನೆ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಯಾರನ್ನೂ ಕಳಿಸಿಲ್ಲ, ಹಾಗೆ ಕಳಿಸ್ಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಆದರೆ ಮಮತಾ ಬೇಗಂ ಇದನ್ನೊಂದು ಇಶ್ಯೂ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಯಾಕೆಂದರೆ ಆಗಸ್ಟ್ನಲ್ಲಿ ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಮಾಡ್ತಾ ಇದೆ. ಅಂದರೆ ವಿಶೇಷವಾದಂಥ ಪರಿಷ್ಕರಣೆಯ ಕೆಲಸ ಏನು ಬಿಹಾರದಲ್ಲಿ ಮಾಡಲಾಗಿದೆಯೋ ಮತದಾರರ ಪಟ್ಟಿದ್ದು, ಅದೇ ಪ್ರಕ್ರಿಯೆ ಈಗ ಪಶ್ಚಿಮ ಬಂಗಾಳದಲ್ಲಿ ಶುರುವಾಗಲಿದೆ ಆಗಸ್ಟ್ಗೆ. ಮುಂದೆ 2026ರಲ್ಲಿ ಅಲ್ಲಿ ಚುನಾವಣೆ ಇದೆ ಪಶ್ಚಿಮ ಬಂಗಾಳದಲ್ಲಿ. 2026 ಜನವರಿ ಒಳಗಡೆ ಈ ದೇಶದಾದ್ಯಂತ ಎಲ್ಲ ಕಡೆ ಈ ಪ್ರಕ್ರಿಯೆ ಶುರುವಾಗತ್ತೆ. ಎಲ್ಲ ಕಡೆ ಹೊಸ ವೋಟರ್ ಲಿಸ್ಟ್ ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ಮಮತಾ ಬೇಗಂ ಗೊತ್ತಾಗಿದೆ. ಮುಂದಿನ ತಿಂಗಳು ಈ ಮತದಾರರ ಪರಿಷ್ಕರಣೆ ಶುರುವಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಕೆ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಇನ್ನು ಮುಂದೆ ಮಾತಾಡೋದೇ ಬಂಗಾಳಿ ಭಾಷೆಯಲ್ಲಿ ಮಾತಾಡ್ತೀನಿ, ಯಾರು ಬಂದು ನನ್ನ ಡಿಟೆನ್ಷನ್ ಸೆಂಟರ್ ಹಾಕ್ತೀರಿ ಹಾಕಿ, ಬಾಂಗ್ಲಾ ಮಾತಾಡೋರಿಗೆಲ್ಲ ದೇಶದಿಂದ ಹೊರಗೆ ಹಾಕ್ತಾ ಇದ್ದೀರಿ ಅಂತ ನಾಟಕ ಈಕೆದು. ಈಕೆಯ ನಾಟಕ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸ್ವತಃ ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅವರು ಕೂಡ ಬಂಗಾಳಿ ಭಾಷೆ ಮಾತಾಡೋದು, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ ಅವರು. ಹಾಗಿರುವಾಗ ಭಾಷೆಯಿಂದಾಗಿ ದೇಶದಿಂದ ಹೊರಗೆ ಹಾಕ್ತಾರೆ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಗಿ ಗೋಚರ ಆಗುತ್ತಲ್ವ. ಈ ಮಧ್ಯೆ ಕೊನೆಯದಾಗಿ ಒಂದು ಸುದ್ದಿ ಏನಪ್ಪ ಅಂದರೆ, ನ್ಯಾಟೋದ ಮುಖ್ಯಸ್ಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ಯಾರು ರಷ್ಯಾದ ಜೊತೆ ವ್ಯವಹಾರವನ್ನು ಮಾಡ್ತಾರೋ ಅವರಿಗೆ 100 ಪಟ್ಟು ಹೆಚ್ಚಿನ ತೆರಿಗೆಯನ್ನು ಇನ್ನು ಮುಂದೆ ಹೇರಲಾಗುತ್ತದೆ. ಭಾರತ, ಚೈನಾ, ಬ್ರಾಜಿಲ್ ಯಾವ್ಯಾವ ರಾಷ್ಟ್ರಗಳು ಈ ರಷ್ಯಾದ ಜೊತೆ ವ್ಯವಹಾರ ಮಾಡ್ತಾ ಇದ್ದಾವೋ ಆ ದೇಶವನ್ನು ನಾವು ಬಿಡೋದಿಲ್ಲ, 100% ಎಕ್ಸ್ಟ್ರಾ ತೆರಿಗೆಯನ್ನು ಪ್ರತಿ ತೆರಿಗೆಯನ್ನು ಹಾಕ್ತೀವಿ. ಮೊದಲನೇದಾಗಿ ಐರೋಪ್ಯ ರಾಷ್ಟ್ರಗಳಿದ್ದಾವಲ್ಲ, ಅವು ಸೋತು ಕಂಗೆಟ್ಟು ಹೋಗಿದ್ದಾವೆ. ಅವರಿಗೆ ಭಾರತದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ ಕಳಿಸ್ತೇ ಹೋದರೆ ಅವರ ವಾಹನಗಳೇ ಮುಂದೆ ಓಡಾಡಲಾರದ ಸ್ಥಿತಿ ಬಂದು ಕೂತಿದೆ. ಜೊತೆಗೆ ಆರ್ಥಿಕವಾಗಿ ದುಸ್ಥಿತಿಯಲ್ಲಿ ಬಂದು ಕೂತಿರುವಂಥ ಸಂದಿಗ್ಧದಲ್ಲಿದ್ದಾವೆ. ಯಾವ ಯುದ್ಧ ಮುಗಿದು ಹೋಗುತ್ತೆ ಅಂತ ಅವ್ರು ಭಾವಿಸಿದ್ದು ನ್ಯಾಟೋ ದೇಶಗಳೆಲ್ಲ, ಆದರೆ ಈಗಲೂ ಕೂಡ ಮುಗಿಯಲಾರದ ಹಂತದಲ್ಲಿದ್ದಾವೆ. ಡೊನಾಲ್ಡ್ ಟ್ರಂಪ್ ಇನ್ನೊಂದು ಮಾತನ್ನು ಹೇಳ್ತಾರೆ, ನೀನು ಮಾಸ್ಕೋದ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧ ಇದೆಯಾ ಅಂತ ಉಕ್ರೇನ್ನ ಪ್ರಧಾನಮಂತ್ರಿಯನ್ನು ಕೇಳ್ತಾರೆ. ಇಂಥ ಸ್ಥಿತಿಯಲ್ಲಿ ಈ ರೀತಿಯ ಧಮಕಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ?
ಸಾಧ್ಯವಾಗಲಾರದ ಮಾತುಗಳನ್ನು ಐರೋಪ್ಯ ರಾಷ್ಟ್ರಗಳು ಮಾತಾಡ್ತಾ ಇದ್ದಾವೆ. ಐರೋಪ್ಯ ರಾಷ್ಟ್ರಗಳ ಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅಂದರೆ ಭಾರತದಂಥ ರಾಷ್ಟ್ರವನ್ನು ನೋಡಿದರೆ ಹೆದರುವಂಥ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ. ಅವರ ಮೇಲೆ ಕೂಡ ಕೆಂಡ ಕಾರುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಎಂಥ ವಿಚಿತ್ರ ಅಯೋಮಯ ಸ್ಥಿತಿ ನೋಡಿ ಜಿಯೋಪಾಲಿಟಿಕಲ್ ಫೇಸು ಇವತ್ತಿನ ದಿವಸ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.